ಒಂದು ತಪ್ಪು ಯಾವತ್ತೂ ಮಾಡಬಾರ್ದು. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನೀವು ಯಾವ ವಿಷಯಕ್ಕೆ ತುಂಬ ಬೇಜಾರಾಗ್ತೀರಾ ಅಂತ? ಆ ವಿಷಯ ನಿಮ್ಮ ಹತ್ರನೇ ಇದೆ. ನಿಮ್ಮ ಬೇಜಾರಿಗೆ ಕಾರಣ ನೀವೇ ಆಗಿರ್ತೀರಾ. ಹೇಗೆ ಅಂದರೆ, ನಿಮ್ಮ ಜೀವನವನ್ನ ಮತ್ತೊಬ್ಬರ ಜೀವನದ ಜೊತೆ, ನಿಮ್ಮ ಸಾಧನೆಯನ್ನ ಮತ್ತೊಬ್ಬರ ಸಾಧನೆಯ ಜೊತೆ, ನಿಮ್ಮ ಶರೀರವನ್ನ ಮತ್ತೊಬ್ಬರ ಶರೀರದ ಜೊತೆ ನೀವು ಯಾವಾಗ ಕಂಪೇರ್ ಮಾಡಿ ಅಂದರೆ ಹೋಲಿಸಿ ನೋಡ್ತೀರೋ, ಆಗ ನೀವು ನಿಮ್ಮಲ್ಲಿರೋ ಖುಷಿಯನ್ನ ಮರೆತು ಬೇಜಾರಾಗ್ಬಿಡ್ತೀರಾ. ಅಲ್ಲಿ ಯಾರೋ ಒಬ್ಬ ದೊಡ್ಡ ಮನೆ ಕಟ್ಟಿದ್ದಾನೆ, ಆದರೆ ನನ್ನ ಮನೆ ತುಂಬಾ ಚಿಕ್ಕದು. ಅಥವಾ ಅಲ್ಲೊಬ್ಬ ಹೊಸ ಕಾರ್ ತಗೊಂಡ, ನನ್ನ ಹತ್ರ ಕಾರ್ ಇಲ್ಲ. ಅಲ್ಲಿ ಯಾರೋ ವಿದೇಶಕ್ಕೆ ಟ್ರಿಪ್ ಹೋದ್ರು, ಆದರೆ ನನಗೆ ಹೋಗೋಕ್ಕಾಗ್ಲಿಲ್ಲ. ಹೀಗೆಲ್ಲ ಯಾರೋ ಒಬ್ಬರ ಜೀವನಕ್ಕೆ ನಿಮ್ಮ ಜೀವನವನ್ನ ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮ ಹತ್ರ ಇರೋ ಖುಷಿಯನ್ನ ಕೂಡ ಅನುಭವಿಸೋದೇ ಮರೆತು ಹೋಗುತ್ತೆ. ಇದರಿಂದ ನಿಮಗೆ ನಿಮ್ಮ ವ್ಯಾಲ್ಯೂ ಕಡಿಮೆ ಅನಿಸ್ಬಿಡುತ್ತೆ, ನಿಮ್ಮ ಆತ್ಮವಿಶ್ವಾಸ ಕುಸಿಯುತ್ತೆ. ಆದರೆ ಒಂದು ವಿಷಯ ನೆನಪಿಡಿ, ನಮ್ಮ ಕೈಯಲ್ಲಿರೋ 5 ಬೆರಳುಗಳೇ ಒಂದೇ ಥರ ಇರಲ್ಲ. ಆದರೂ ಎಲ್ಲ ಬೆರಳುಗಳು ಅದರದೇ ಆದ ವಿಶೇಷತೆಯೊಂದಿಗೆ ನಮಗೆ ತುಂಬ ಮುಖ್ಯವಾಗಿದೆ ಅಲ್ವಾ? ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರದೇ ಆದ ವಿಶೇಷ ಗುಣ, ಬುದ್ಧಿ, ಸ್ವಭಾವ, ಟ್ಯಾಲೆಂಟ್ ಹೊಂದಿರ್ತಾರೆ. ಉದಾಹರಣೆಗೆ, ನಾವು ಗುಲಾಬಿ ಹೂವಿನ ಜೊತೆ ಮಲ್ಲಿಗೆ ಹೂವಿನ ಜೊತೆ ಸೂರ್ಯಕಾಂತಿ ಹೂವನ್ನ ಹೋಲಿಸಿದ್ರೆ ಅದು ಸರಿನಾ? ಪ್ರತಿಯೊಂದು ಹೂ ಕೂಡ ತನ್ನದೇ ಆದ ಬಣ್ಣ, ಆಕಾರ, ಸುಗಂಧವನ್ನ ಹಾಗೂ ವಿಶಿಷ್ಟ ಗುಣಗಳನ್ನ ಹೊಂದಿರುತ್ತೆ. ಯಾವುದು ಯಾವುದಕ್ಕಿಂತಲೂ ಕಡಿಮೆ ಅಲ್ಲ. ಈ ವಿಷಯವನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ಕೂಡ ಬದಲಾಗಬಹುದು. ನಿಮ್ಮ ಜೀವನದ ಪಯಣ ನಿಮ್ಮದೇ. ಥ್ಯಾಂಕ್ ಯು.